ನಗರದ ಪ್ರಮುಖ ಆಸ್ಪತ್ರೆ ಅಲ್ಲಿ ಅವ್ಯವಸ್ಥೆ ತಾಂಡವಾಡ್ತಿದೆ. ಮರ್ಕಟಕಗಳ ಚೇಷ್ಟೆಯಿಂದ ರೋಗಿಗಳಂತೂ ಸಾಕಾಗಿ ಹೋಗಿದ್ದಾರೆ. ಹಾಗಾದ್ರೆ ಯಾವುದು ಆಸ್ಪತ್ರೆ ಅಂತೀರಾ? ಟೇಕ್ ಅ ಲುಕ್. ಕೋತಿಗೆ ಆಟ, ರೋಗಿಗಳಿಗೆ ಪ್ರಾಣ ಸಂಕಟ. ಹಣ್ಣು ತಿನ್ನೋಕೂ ಬಿಡಲ್ಲ, ರೋಗಿ ಮಲ್ಗೋಕೂ ಬಿಡಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಗಗಳದ್ದೇ ದರ್ಬಾರು. ಬೆಡ್ಗಳ ಮೇಲೆ ಕುಳಿತ ಮಂಗಗಳು, ರೋಗಿಗಳ ಬಳಿ ಬ್ರೆಡ್ ಹಣ್ಣು ಕಿತ್ತು ತಿನ್ನುತ್ತಿರೋ ಕೋತಿಗಳ ಕಾಟ ತಾಳಲಾರದೆ ಕಿರ್ಚಾಡ್ತಿರೋ ರೋಗಿಗಳು. ಇದ್ಯಾವುದೋ ಕಾಡಿನ ಮಧ್ಯೆ ಇರೋ ಒಂಟಿ ಆಸ್ಪತ್ರೆ ಕಥೆಯಲ್ಲ. ಇದು ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿರೋ ವಿಕ್ಟೋರಿಯಾ ಆಸ್ಪತ್ರೆಯ ಕಥೆಯಲ್ಲ, ವ್ಯಥೆ. ಹೌದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಗಗಳ ಕಾಟಕ್ಕೆ ರೋಗಿಗಳಿಗೆ ನರಳಾಟ ಶುರುವಾಗಿದೆ. ಆಸ್ಪತ್ರೆ ಒಳಗೆ ರೋಗಿಗಳ ಸಂಬಂಧಿಗಳನ್ನೇ ಬಿಡದ ಸೆಕ್ಯೂರಿಟಿಗೆ ಈ ಮಂಗಗಳ ಮೇಲೆ ಅಷ್ಟೊಂದು ಪ್ರೀತಿಯೋ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆಸ್ಪತ್ರೆಯೊಳಗೆ ಎಂಟ್ರಿ ಕೊಟ್ಟಿರೋ ಮರ್ಕಟಗಳು ಬೆಡ್ಗಳ ಮೇಲೆ ಬಂದು ರೋಗಿಗಳ ಆಹಾರ ಕೆಡಿಸುವುದರ ಜೊತೆಗೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೇಬಲ್ಗಳನ್ನ ಹಾಳು ಮಾಡ್ತಿವೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನಲ್ಲಿ ಮಂಗನಾಟಕ್ಕೆ ರೋಗಿಗಳಿಗೆ ಪೇಚಾಟ ಶುರುವಾಗಿದೆ. ಬಾಗಿಲನ್ನ ತೆಗೆದ್ಬಿಟ್ರೆ ಹೊರಗಡೆ ಎಲ್ಲ ಬಂದ್ಬಿಡ್ತದೆ. ಬಂದು ಇಲ್ಲೆಲ್ಲ ಇದ್ದು ಹಣ್ಣು ಪಣ್ಣು ಅದೆಲ್ಲ ತಿನ್ಕೊಂಡು ಹೋಗ್ತದೆ. ಇವಾಗ ಸ್ವಲ್ಪ ತೆಗ್ದು ನೋಡಿ, ಅದನ್ನ ಎತ್ಕೊಂಡು ಹೋಗುವಂತೆ ಅಷ್ಟು ಓಡ್ತದೆ. ಇನ್ನು ಒಂದೆಡೆ ಕೋತಿಗಳ ಹಾವಳಿಯಾದರೆ ಮತ್ತೊಂದು ಕಡೆ ರೋಗಿಗಳಿಗೆ ಜಿರಳೆ ಹಾಗೂ ಇತರ ಕ್ರಿಮಿಕೀಟಗಳ ಕಾಟ ಶುರುವಾಗಿದೆಯಂತೆ. ರೋಗಿಗಳು ಮಲಗಿರುವಾಗ ಕಿವಿಗಳ ಒಳಗೆ ಜಿರಳೆಗಳು ಹೋಗಿ ಸೇರ್ತಾವೆ ಅಂತ ರೋಗಿಗಳು ಆಸ್ಪತ್ರೆಯ ವಿರುದ್ಧ ಆರೋಪಿಸುತ್ತಿದ್ದಾರೆ. ಬರ್ತದೆ, ಇಷ್ಟು ಒಳಗಡೆ ಕಾಲು ಇಕ್ಕಕ್ಕೆ ಆಗಲ್ಲ, ಭಯ ಪಟ್ಕೊಂಡು ಒಳಗಡೆನೂ ಹೋಗಲ್ಲ. ಅವರು ಎಲ್ಲ ಯಾರು ಒಬ್ರು ಹೋಗಲ್ಲ. ಆಗಿ ನೋಡಿದ್ರೆ ಅಷ್ಟೊಂದು ಇಳಿಗಳು ಇಷ್ಟು ದಪ್ಪ ಇರ್ತದೆ ಒಳಗಡೆ. ಒಟ್ನಲ್ಲಿ ರೋಗಿಗಳ ಸುರಕ್ಷತೆ ನೋಡಿಕೊಳ್ಳಬೇಕಾದ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಕುಳಿತಿದ್ರೆ, ಇತ್ತ ಮರ್ಕಟಗಳ ಚೇಷ್ಟೆಯಿಂದ ಜನ ಕಿರಿಕಿರಿ ಅನುಭವಿಸುವ ಹಾಗಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.